ಮಿಥಿಲ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ಬಾ, ಇವತ್ತು ವಿರಾಜ್ ಪ್ರೇಮ ಪುರಾಣನ ತೋರಿಸ್ತೀನಿ ನಿನಗೆ. ಮ್ಯಾಮ್ ಒಂದು ನಿಮಿಷ, ವಿರಾಜ್ ಸರ್ ಮೇಲೆ ನಿಮಗೂ ಅನುಮಾನ ಇದೆಯಾ? ಅದಕ್ಕೆ ಬಂದ್ರಾ? ಇಲ್ಲ ಪಾಂಡು, ಮಾವ ಕರೆದಾಗ ಬಂದಿಲ್ಲ ಅಂದರೆ ಸರಿ ಹೋಗಲ್ಲ. ಅವ್ರ ಮಾತನ್ನ ನಾನು ಕೇಳ್ತಿಲ್ಲ ಅಂತ ಫ್ರಸ್ಟ್ರೇಟ್ ಆಗ್ತಾರೆ, ಅದಕ್ಕೆ ಬಂದೆ. ಬಂದ ದಾರಿಲಿ ವಾಪಸ್ ಹೋಗೋದು ಬೆಸ್ಟ್ ಅನ್ಸುತ್ತೆ ಮೇಡಮ್. ಯಾಕೆಂದರೆ ವಿರಾಜ್ ಸರ್ ಮೇಲೆ ಅನುಮಾನ ಪಡೋವಂಥದ್ದು ಇಲ್ಲಿ ಏನೂ ನಡೆದಿಲ್ಲ. ಆಲ್ ಕ್ಲಿಯರ್. ಹೆಂಗೆ ಹೇಳೋದಿಲ್ಲ, ಯಾರು ನನ್ನ ಮಾತೇ ನಂಬ್ತಿಲ್ಲಪ್ಪ. ಮೇಡಮ್ ಕೂಡ ನಂಬ್ತಾ ಇಲ್ಲ. ಛೇ, ವಿರಾಜ್ ಇಲ್ಲೇ ಇದ್ನಲ್ಲ, ಅಷ್ಟರಲ್ಲಿ ಎಲ್ಲೋದ? ಮಾವ, ವಿರಾಜ್ನ ಇಲ್ಲಿ ತನಕ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ. ಅವನು ಇಲ್ಲೇ ಇದ್ದಾನೆ ಅಂತ ಹೇಳ್ತಾ ಇದ್ದೀರಾ. ಅದನ್ನು ನಾನು ನಂಬ್ತೀನಿ. ಇಲ್ಲಿಗೆ ಸಾಕು ಮಾವ, ಹೋಗೋಣ ಬನ್ನಿ. ಅದು ಹೇಗಮ್ಮ ಹಾಗೆ ಹೋಗೋಕ್ಕಾಗತ್ತೆ? ಅವನು ಹುಡುಗಿ ಜೊತೆ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅದನ್ನ ಪ್ರೂವ್ ಮಾಡೋದು ಬೇಡವಾ? ಸರಿ ಮಾವ, ವಿರಾಜ್ ಹುಡುಗಿ ಜೊತೆನೇ ಇದ್ದ ಅನ್ಕೊಳ್ಳೋಣ. ಇದರಿಂದ ಏನು ಪ್ರೂವ್ ಮಾಡಕ್ಕೆ ಹೋಗ್ತಿದ್ದೀರಾ? ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ಮತ್ತೇನು ಮಾವ, ವಿರಾಜ್ಗೆ ಅಮ್ಮ ಹುಡುಗಿನ ಹುಡ್ಕೊಳ್ಳೋ ಪರ್ಮಿಷನ್ ಕೊಟ್ಟಿದ್ದಾರಲ್ವಾ? ಕೊಟ್ಟಿದ್ರೆ ಹೇಗೆ ಇರೋ ಹುಡುಗಿನ ಕರ್ಕೊಂಬಂದ್ರೆ ಅಮ್ಮ ಹೋಗ್ತಾರಾ? ವಿರಾಜ್ ಸೆಲೆಕ್ಷನ್ ಯಾವತ್ತೂ ತಪ್ಪಾಗಲ್ಲ ಮಾವ. ತಪ್ಪಾದ್ರೆ? ಇತ್ತೀಚೆಗೆ ವಿರಾಜು ಶಾಶ್ವತಿ ತರ ಆಡ್ತಾ ಇದ್ದಾನೆ. ಶಾಶ್ವತಿ ತರ ಇವನು ಅಮ್ಮನ ಮನಸ್ಸಿಗೆ ವಿರುದ್ಧವಾದ ಪಾರ್ಟ್ನರ್ ಹುಡುಕಿದ್ರೆ ಅದನ್ನ ತಡಿಬೇಕಲ್ವಾ? ನಮ್ಮನೆಗೆ ಬರೋ ಸೊಸೆಗೆ ಕ್ಲಾಸ್ ಇರಬೇಕು, ರೇಂಜ್ ಇರಬೇಕು. ಮಾವ, ವಿರಾಜ್ ಹುಡುಗಿ ಜೊತೆ ಇದ್ರೂ ಆ ಹುಡುಗಿ ಮನೆ ಕ್ಲಾಸಿಗೆ ಸರಿ ಹೋಗೋಳಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು? ಈ ದೇವಸ್ಥಾನ ನೋಡಿದ್ಯಾ ಮಿಥಿಲ? ಇಲ್ಲಿಗೆ ಬಂದಿರೋ ಜನಗಳೆಲ್ಲ ಮಿಡ್ಲ್ ಕ್ಲಾಸ್ ತರ ಇದ್ದಾರೆ. ಇಂಥ ಜಾಗದಲ್ಲಿ ಹುಡುಗಿನ ಮೀಟ್ ಮಾಡ್ತಿದ್ದಾನೆ ಅಂದ್ರೆ ಹುಡುಗಿ ನಮ್ಮ ರೇಂಜ್ಗಿಲ್ಲ. ಶ್ರೀಮಂತರು ದೇವಸ್ಥಾನಕ್ಕೆ ಬರೋದೇ ಇಲ್ಲ ಅಂತಿದ್ದೀರಾ, ಈಗ ನೀವೇ ಬಂದಿದ್ದೀರಲ್ಲ. ಮಿಥಿಲ, ಅಷ್ಟೇ ಅಲ್ಲ, ವಿರಾಜು ಪ್ರಸಾದಕ್ಕೆ ಬೇಡ್ತಾ ಇದ್ದ. ಹೋದ್ಸಲ ನಾ ಹೇಳ್ದಾಗೆ ಯಾವ್ದೋ ಗೂಡ್ಸ್ ಗಾಡಿಲಿ ಹೋಗಿರ್ಲಿಲ್ವಾ? ಅದು ಯಾವ್ದೋ ಹುಡುಗಿ ಮನೆಗೆ ಇರಬೇಕು. ಈ ಸಲನು ಯಾವ್ದೋ ಹುಡುಗಿಗೋಸ್ಕರ ಪ್ರಸಾದ ತಗೊಳಕ್ ನಿಂತಿದ್ದ ಅನ್ಸತ್ತೆ. ಯಾರಿಗ್ ಗೊತ್ತು? ಆದ್ರೆ ನಾವು ನೋಡಿಲ್ವಲ್ಲ ಸರ್. ನಾನ್ ನೋಡಿದೀನಿ. ಅವನು ಯಾವ್ದೋ ಹುಡುಗಿ ಶಾಲ್ ಇಟ್ಕೊಂಡು ಹೋಗ್ತಾ ಇದ್ದ. ಬಿದ್ದಿರೋ ಶಾಲ್ನ ಎತ್ಕೊಟ್ಟಿರ್ತಾರೆ ಅಷ್ಟೇ ಮೇಡಮ್. ವಿರಾಜ್ ಸರು ಪಕ್ಕ ಒಬ್ಬರೇ ಬಂದಿರ್ತಾರೆ, ಹಸುವಾಗಿರುತ್ತೆ, ಪ್ರಸಾದ ತಿಂದಿರ್ತಾರೆ ಅಷ್ಟೇ. ಇದ್ರಲ್ಲಿ ಡೌಟ್ ಪಡೋದು ಏನಿದೆ ಮೇಡಮ್? ಮಿಥಿಲ, ಇಲ್ಲಿ ತನಕ ಬಂದಿದ್ಯಾ? ನಾನು ಹೇಳ್ತಾ ಇರೋದು ನಿಜ, ನನ್ನ ನಂಬಿ ಬಾ. ನಾನು ಹೇಳ್ದಾಗೆ ವಿರಾಜ್ ಏನಾದ್ರೂ ಹುಡುಗಿ ಜೊತೆ ಇದ್ರೆ ಅರುಮನೆ ಸ್ಟೇಟಸ್ ಏನಾಗ್ಬೇಡ. ಸರಿ ಮಾವ, ನಂಗೆ ವಿರಾಜ್ ಮೇಲೆ ಅನುಮಾನ ಇಲ್ಲದೆ ಇದ್ರೂ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಬರ್ತೀನಿ. ಸರಿ, ತೋರಿಸಿ ವಿರಾಜ್ ಎಲ್ಲಿದ್ದಾನೆ ಅಂತ. ಸರಿ ಬಾ. ವಿರಾಜ್ ಇಲ್ಲ ಅದೇನು ಮಾಡ್ತಿದ್ದಾನೋ ಗೊತ್ತಿಲ್ಲ, ಆದರೆ ಮನೇಲಿ ಡ್ರಾಮಾ ಮಾಡೋಕ್ಕೆ ಕತೆ ಕಟ್ಟೋ ಅವಕಾಶ ಅವನಾಗ ಅವನೇ ಮಾಡಿಕೊಡ್ತಾ ಇದ್ದಾನೆ. ಹೌದೌದು, ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್, ಡೆಕೋರೇಷನ್ಸು ಅದಕ್ಕೆ ಸೂಟ್ ಆಗೋ ಥರ ಇರಲಿ. ಹಾಂ, ಇಲ್ಲ, ವಿರಾಜ್ ಮಿಥಿಲಾಗೆ ಸರ್ಪ್ರೈಸು. ಡೌಟ್ಸ್ ಏನಾದ್ರು ಇದ್ರೆ ನನ್ನನ್ನೇ ಕೇಳಿ. ಅವರಿಗಲ್ಲ. ಹಾಂ, ಎಸ್, ನಾನು ನಿಮ್ಗೆ ಆಮೇಲೆ ಮಾಡ್ತೀನಿ. ರಿಯಾ ನಿಂತ್ಕೋ. ಎಲ್ಲಿಗೆ ಇಷ್ಟು ಸ್ಪೀಡಾಗಿ ಓಡ್ತಾ ಇದೆಯಾ? ಯಾವ್ದಾದ್ರು ಟ್ರೈನ್ ಕ್ಯಾಚ್ ಮಾಡೋದಿದೆಯಾ? ಟ್ರೈನ್ ಅಲ್ಲ, ಫ್ಲೈಟ್. ಫ್ಲೈಟಾ? ಎಲ್ಲಿಗೆ? ನಮ್ಮ ರಿಯಾ ಆಸ್ಟ್ರೇಲಿಯಾ ಹೋಗ್ತಿದ್ದಾಳೆ. ಅಮ್ಮ, ನಿಂಗೆ ಈ ವಿಷಯ ಯಾರು ಹೇಳಿದ್ದು? ನಿಮ್ಮಪ್ಪ. ಕಾಲೇಜಿಂದ ಫೋನ್ ಬಂದಿತ್ತು. ಅಷ್ಟು ಜನ ಸ್ಟೂಡೆಂಟಲ್ಲಿ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ ಹೇಳಿ ತುಂಬಾ ಖುಷಿಪಟ್ರು. ಕೇಳಿ ನನಗೂ ತುಂಬ ಖುಷಿ ಆಯಿತು. ವಾವ್, ಇಂಥ ವಿಚಾರ ಕೇಳಿ ಡ್ಯಾನ್ಸ್ ಮಾಡ್ಕೊಂಡು ಮನೆಗೆ ಬರೋದು ಬಿಟ್ಟು ಸೈಲೆಂಟಾಗಿ ಎಲ್ರದ್ದು ಕಣ್ ತಪ್ಪಿಸಿ ರೂಮ್ಗೆ ಹೋಗೋ ಪ್ಲಾನಾ? ನಿಂಗೆ ಇದೇ ಇರು. ನನ್ನ ತಂಗಿ ಆಸ್ಟ್ರೇಲಿಯಾ ಹೋಗ್ತಿದ್ದಾಳೆ. ರಿಯಾ ಮೇಡಮ್ ಪಾಸ್ ಆದ್ರು, ಆಸ್ಟ್ರೇಲಿಯಾ ಪಾಲಾದ್ರು. ಅಯ್ಯೋ, ಇಬ್ರು ಸುಮ್ಮನೆ ಇರ್ತೀರಾ? ಅಣ್ಣ ಕೆಳಗೆ ಇಳಿಸು. ನಾಗೂ ನಿಂಗೆ ಸ್ವೀಟ್ ತರೋ ತನಕ ನಾನು ಇಳಿಸಲ್ಲ. ನನ್ ಡಯಟ್ ಹಾಳಾಗುತ್ತೆ, ನಾನು ಶುಗರ್ ತಿನ್ನಲ್ಲ. ಶುಗರ್ ಅಲ್ಲ ಮೇಡಮ್, ಸ್ವೀಟು. ಈಗ ನಾ ಸ್ವೀಟ್ ತರಲಾ ಅಥವಾ ಅರ್ಚಿತ್ ಸರ್ ಹಿಂಗೆ ಹೊತ್ಕೊಂಡು ತಿರುಗ್ಲಾ? ಹೋಗಿ ತಗೊಂಡ್ ಬಾ. ಅಮ್ಮ, ಇವನಿಗೆ ಕೆಳಗೆ ಇಳಿಸಕ್ ಹೇಳು.
ನೀನುಂಟು ನಿನ್ನ ಅಣ್ಣ ಉಂಟು, ಈ ಆಟಕ್ಕೆ ನಾನೇ. ಸ್ವೀಟ್ ಬಂತು. ಅಯ್ಯೋ ನನ್ ಡಯಟ್ ಹಾಳಾಗತ್ತೆ. ನಾಗು ಇಟ್ಕೊಳ್ಳೋ ಅವಳ. ರಿಯಾ, ಬಿಡಿ, ನಾನು ಹೇಳ್ತಿದ್ದೀನಿ. ಏಯ್ ರಿಯಾ, ನಾನು ಕುಕ್ಕಂಗೆ ಮಾಡಿರೋ ಸ್ವೀಟ್ಸ್ನ ನಿಮಗೆ ತಿನ್ನಿಸ್ತೇ ಬಿಡಲ್ಲ. ಕಬಡ್ಡಿ ಅಯ್ಯೋ. ಹಿಡೀರಿ ಸರ್. ನನ್ ಡಯಟ್ ಹಾಳಾಗತ್ತೆ. ಏ ಬಿಟ್ಬಿಟ್ರೆ ಹೋಗ್ಲಿ. ಬೇಡ ಬಿಡೋಣ. ಬೇಡ ಅಂದ್ರೆ ನಾವು ಬಿಟ್ಬಿಡ್ತೀವಾ? ಒಂದ್ಸಲ ತಿಂದು ನೋಡಿ ಮೇಡಮ್, ಆಮೇಲೆ ನೀವೇ ಬೇಕು ಅಂತೀರಾ. ನಾನು ಕುಕ್ತಂಗಿ ತುಪ್ಪದಲ್ಲಿ ಮಾಡಿದ್ದಾಳೆ, ಘಮ ಅಂತಿದೆ, ಬೇಕಾದ್ರೆ ನೋಡಿ. ತುಪ್ಪ ಬೇರೆ ಇದೆಯಾ, ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ನಂಗೆ ಬೇಡ. ರಿಯಾ, ನೀನ್ ಅಲ್ಲಿಗೆ ಹೋದ್ಮೇಲೆ ಕ್ಯಾಲೋರಿಸ್ ಶುಗರು ಅಂದೆ ಎಲ್ಲನೂ ತಿನ್ಬೇಕು. ಇಲ್ಲಿ ಡಯಟ್ ಮಾಡಿ ಸುಸ್ತಾದ್ರೆ ನೋಡ್ಕೊಳ್ಳೋಕೆ ನಾವಿರ್ತೀವಿ, ಅಲ್ಲಿ ಯಾರು ಇರ್ತಾರೆ? ಹೊಟ್ಟೆ ತುಂಬ ತಿನ್ನು, ಗೊತ್ತಾಯ್ತಾ? ಹಾಗೆ ಹೇಳಿ ಚಿಕ್ಕಿ. ಚಿಕ್ಕಿ ನಮ್ಮ ಪಾರ್ಟಿ. ನಿನ್ನ ನೋಡ್ತಿದ್ರೆ ಹೆಮ್ಮೆ ಅನ್ನಿಸ್ತಿದೆ ನನಗೆ. ಯಾರಿಗೂ ಸಿಗದಿರೋ ಅವಕಾಶ ನಿನಗೆ ಸಿಕ್ಕಿದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊ. ಕೊನೆ ಪಕ್ಷ ನಿಂಗೆ ಅವಕಾಶ ಸಿಕ್ಕಿದ್ನ ರಿಯಾ ಹತ್ರ ಹೇಳ್ಬೋದಿತ್ತಲ್ವಾ? ಅವಳಿಗೆ ನನ್ ಕಂಡ್ರೆ ಆಗಲ್ಲ ಅಂಥದ್ರಲ್ಲಿ ನಾನ್ ಬಿಟ್ಟಿರೋ ಅವಕಾಶ ಅವಳಿಗೆ ಸಿಕ್ಕಿದೆ, ಅದಕ್ಕೆ ಅವಳು ಆಸ್ಟ್ರೇಲಿಯಾಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾದ್ರೆ ಗೊತ್ತಾಗದೆ ಬೇಡ ಬಿಡು. ನಾನು ಪ್ಯಾಕ್ ಮಾಡಬೇಕು. ಬಾಯ್. ಖುಷಿಗೆ ಒಬ್ಬರಿಗೆ ಕೈ ಕಾಲೇ ನಿಲ್ತಾ ಇಲ್ಲ. ಏ ಎಲ್ಲಿಗೆ ಅಂತ ಹೇಳ್ದೆ ಹೀಗೆ ಕರ್ಕೊಂಡು ಹೋಗ್ತಿದೀಯಾ? ಎಲ್ಲಿಗೆ? ಗೊತ್ತಾಗುತ್ತೆ ಬಾಮ್ಮ. ಮಲ್ಲಿ, ವಿಕ್ಕಿಯಲ್ಲಿ ಹೊರಟೋದ್ರಾ? ಅದಕ್ಕೆ ಅವ್ರು ಬಂದಿದ್ದೆ ನಿಮ್ಮಿಬ್ಬರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ. ಇಷ್ಟು ಬೇಗ ಹೋಗ್ತಾರಾ? ಎಲ್ಲಿ ಹೋದ ಅವನು? ಅವ್ರಿದ್ದಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ನಿಮ್ ಕೆಳಗಡೆ ಕೂರಕ್ಕಾಗುತ್ತಾ? ಹಾ ಆಗುತ್ತೆ. ಅಮ್ಮ ನಿನ್ಗೆ ಕಾಲು ನೋವು ಕಡಿಮೆ ಆಗಿದ್ಯಾ? ಕೆಳಗೆ ಕೂರ್ಬೋದಾ? ಅಯ್ಯೋ ಆಗುತ್ತೆ ಕಡೆ, ಆದ್ರೆ ಎಲ್ಲಿಗೆ ಹೋಗ್ತಿದೀವಿ ಅದನ್ನ ಹೇಳು. ಹೇಳ್ತೀನಿ ಬನ್ನಿ. ಮಾವ, ವಿರಾಜ್ ಇಲ್ಲೆಲ್ಲೂ ಇಲ್ವಲ್ಲ, ಆಗ್ಲಿಂದ 2 ರೌಂಡ್ ಬಂದ್ವಿ. ಅವ್ನು ಇನ್ನೂ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಮಿಥಿಲಾ. ವಿರಾಜ್ ಸರ್ ಕಾರಿನ ಹೊರಗೆ ಇದೆ, ಅವರು ಒಳಗಡೆನೆ ಎಲ್ಲೋ ಇರಬೇಕು. ಬನ್ನಿ ಹುಡ್ಕೋಣ, ಅವ್ನು ಇವತ್ತು ಮಿಸ್ ಆಗಲೇಬಾರ್ದು. ಪ್ರಿಯಾ, ಏನಾಯ್ತು? ಯಾಕೆ ಹೀಗಿದೆಯಾ? ಏನಿಲ್ಲ ಸಾಸ್. ಮೇಡಮ್, ಪುಟ್ ಮೇಡಮ್ ಆಸ್ಪಿಷಿಯಸ್ಗೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಅದೇ ಮೇಡಮ್, ಹೊರದೇಶದಲ್ಲಿ ಇದೆಯಲ್ಲ ಆಸ್ಪಿಷಿಯಸ್. ಆಸ್ಪಿಷಿಯಸ್ ಆಸ್ಟ್ರೇಲಿಯಾನಾ? ಹಾ, ಅದೇ ಮೇಡಮ್. ವಾವ್ ರಿಯಾ, ಕಂಗ್ರ್ಯಾಚುಲೇಷನ್ಸ್, ಗ್ರೇಟ್. ಥ್ಯಾಂಕ್ ಯು ಸಾಸ್. ಯಾಕೆ ಇಷ್ಟೊಂದು ಡಲ್ಲಾಗಿದ್ಯಾ? ಏನಾಯ್ತು? ಏನಿಲ್ಲ ಸಾಸ್. ಬಾ, ನಿಂಚೆ ಸ್ವಲ್ಪ ಮಾತಾಡ್ಬೇಕು. ಸಾಸ್, ನನ್ನ ಮಾತು ಕೇಳಿ, ನಂಗೇನು ಆಗಿಲ್ಲ. ಸುಮ್ಮನೆ ಬಾ. ಅದೇನು ಜನ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ, ಅಲ್ಲೇನೋ ನಡೀತಾ ಇರ್ಬೋದಾ? ಹೌದೌದು, ಅಲ್ಲಿ ನಮ್ಮ ವಿರಾಜ್ ಸರ್ ಉಪೇಂದ್ರ ಸ್ಟೈಲಲ್ಲಿ MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಅಂತ ಡ್ಯಾನ್ಸ್ ಮಾಡ್ತಾವ್ರೆ. ಅದು ನೋಡಕ್ ಜನ ಹೋಯ್ತಾವ್ರೆ. ಪಾಂಡು, ಮತ್ತಿನ್ನೇನು ಮೇಡಮ್, ಹುಡುಗಿ ಕರ್ಕೊಂಡು ದೇವಸ್ಥಾನಕ್ಕೆ ಬರೋರು ಪೂಜೆ ಮಾಡಿಸ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ, ಹೋಗ್ತಾರೆ. ಅದನ್ನ ಬಿಟ್ಟು ಜನಗಳ ಮಧ್ಯೆ ಯಾಕೆ ಹೋಗ್ತಾರೆ? ಕೈ ಕಾಲಕ್ಕೆ ತಗಲಾಕಳಕ? ನಾವು ಹಾಗೆ ಅನ್ಕೊಳ್ತೀವಿ ಅಂತಾನೆ ಅವನಲ್ಲಿ ಕರ್ಕೊಂಡು ಹೋಗಿದ್ರೆ? ಮಾವ, ವಿರಾಜ್ ಅಲ್ಲಿದ್ದ ಅಂತಾನೆ ಅನ್ಕೊಳ್ಳಿ. ನಾವೆಲ್ಲ ಅವನ್ನ ಫಾಲೋ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವನೇನು ಅನ್ಕೊಳ್ಳಲ್ಲ ಹೇಳಿ. ಅವ್ನು ಏನು ಬೇಕಾದ್ರೂ ಅನ್ಕೊಳ್ಳಿ, ಆದರೆ ಅವನ ಬಗ್ಗೆ ಇವತ್ತು ನಾವು ಏನು ಅನ್ಕೊಳ್ತೀವಿ ಅನ್ನೋದೇ ಮುಖ್ಯ. ನಿನ್ ಬಾಮ. ನಾನು ನೋಡ್ತಾ ಇರೋದು ನಿಜಾನಾ? ಬಾಯ್ಲಿ ಕೂತ್ಕೋ. ಈಗ ಹೇಳು, ಯಾರಾದ್ರೂ ನಿನ್ನ ಫೋರ್ಸ್ಫುಲಿ ಆಸ್ಟ್ರೇಲಿಯಾ ಕಳಿಸ್ತಾ ಇದ್ದಾರಾ? ಇಲ್ಲ.
ಮತ್ತೆ ಯೂನಿವರ್ಸಿಟಿ ಚೆನ್ನಾಗಿದೆಯಾ? ಫೆಸಿಲಿಟಿ ಏನಾದರೂ ಪ್ರಾಬ್ಲಮ್ಮಾ? ತುಂಬಾ ಚೆನ್ನಾಗಿದೆ ಸಾಸ್. ನಮ್ಮ ಕಾಲೇಜ್ಗಿಂತ 3 ಪಟ್ಟು ದೊಡ್ಡ ಕ್ಯಾಂಪಸ್. ಸೂಪರ್ ಅಲ್ಲ. ನಿನಗೆ ಆಸ್ಟ್ರೇಲಿಯಾಕ್ಕೆ ಹೋಗೋದ್ರಿಂದ ಏನಾದ್ರು ಯೂಸ್ ಇದೆಯಾ? ಕೆರಿಯರ್ ಗ್ರೋತ್ ಇದೆಯಾ? ಆಸ್ಟ್ರೇಲಿಯಾದ ಸರ್ಟಿಫಿಕೇಟ್ ಇದ್ರೆ ಸಾಕು. ಇಲ್ಲಿರೋ ಕಂಪ್ನೀಸ್ ರೆಕ್ರೂಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಮತ್ತೇನು ನಿನ್ನ ಪ್ರಾಬ್ಲಮ್ಮು? ಯಾಕೆ ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ವಾ? ಇಷ್ಟ ಇದೆ ಸಾಸ್. ಇದೇ ಅವಕಾಶಕ್ಕೆ ನಾನು ಕಾಯ್ತಾ ಇದ್ದೆ. ಮತ್ತೆ ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಸಿಕ್ಕಿರೋ ಅವಕಾಶನ ಎಂಜಾಯ್ ಮಾಡಬೇಕಲ್ವಾ? ಎಂಜಾಯ್ ಮಾಡ್ಬೋದಿತ್ತು, ಆದರೆ ಏನಾದರೆ? ಸರಿ, ನನ್ನ ಹತ್ರ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ವಿರಾಜ್ನ ಕರೆಸ್ಲಾ? ಸಾಸ್ ಬೇಡ, ಬ್ರೋಗ್ ಇದ್ರ ಬಗ್ಗೆ ಏನೂ ಹೇಳಬೇಡಿ. ಹಾಗಾದರೆ ನನ್ನ ಹತ್ರ ಹೇಳು. ನೀನು ಹೀಗೆ ಮನಸ್ಸಲ್ಲೇ ಇಟ್ಕೊಂಡು ಕೊರಗಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ? ಅದು ಸಾಸ್, ಇವತ್ತು ಕಾಲೇಜಲ್ಲಿ ಇಂಥ ಒಳ್ಳೆ ಅವಕಾಶ ಅವಳಿಗೆ ಸಿಕ್ತಾಗ ಅದು ನಿಂದಲ್ಲ ನಂದು ಅಂತ ಹೇಳೋದು ಇಷ್ಟೇ ಸರಿ. ಅವಳು ಖುಷಿ ಅವಳಿಗೆ, ಕೆಡ್ಸೋದು ಬೇಡ. ಯಾರಿಗೋ ಸಿಕ್ಕಿರೋ ಅವಕಾಶದಲ್ಲಿ ನಾನು ಹೇಗೆ ಖುಷಿಯಾಗಿ ಹೋಗ್ಲಿ ಸಾಸ್? ನಾನು ನೋಡ್ತಾ ಇರೋದು ನಿಜಾನಾ? ನೀವು ನೋಡ್ತಾ ಇರೋದೇ ನಾನು ನೋಡ್ತಾ ಇದ್ದೀನ. ಅಲ್ಲಿ ವಿರಾಜ್ ಸರು ಓಂ ಗುರುವಿನ ಭಜನೆಯ ಮಾಡೋಣ, ಸುಜನಾರೆಲ್ಲರೂ ಸೇರೋಣ, ಗಡಬಿಡಿ ಸಂಸಾರ ದೂಡೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ. ಗುರುವಿನ ಭಜನೆಯ ಮಾಡೋಣ, ಸೃಜನರೆಲ್ಲರೂ ಸೇರೋಣ, ಗಡಿಬಿಡಿ ಸಂಸಾರ ದೂಡೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ. ಭಜನೆ ಮಾಡ್ತಾ ಇದ್ದಾನ ವಿರಾಜ್? ಹುಡುಗಿಯಿಂದ ಬಿದ್ದಿಲ್ವಾ? ದೇವರಿಂದ ಬಿದ್ದಿದ್ದಾರೆ ಸರ್. ಕಂಪ್ನಿ ಪಕ್ಕದಲ್ಲಿ ಒಂದು ಮಠ ಕಟ್ಟೋದೇ ಬೆಸ್ಟ್ ಅನಿಸುತ್ತೆ. ಪಾಂಡು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮಿಥಿಲಾ, ವಿರಾಜ್ ಏನೋ ಆಟ ಆಡ್ತಾ ಇರ್ಬೇಕು. ಮಾವ, ನಾವಿಲ್ಲಿಗೆ ಬಂದಿರೋದು ವಿರಾಜ್ ಗೊತ್ತಾ? ಇಲ್ಲ, ಅವ್ನ ಕಣ್ಣಿಗೆ ಕಾಣದೆ ಇರೋ ಹಾಗೆ ಫುಲ್ ಮ್ಯಾನೇಜ್ ಮಾಡಿದ್ದೀನಿ. ಅದರಲ್ಲೇ ಗೊತ್ತಾಗಲ್ವಾ ಮಾವ, ಅವ್ನು ಫೇಕ್ ಮಾಡ್ತಿಲ್ಲ, ನಿಜವಾಗ್ಲೂ ಭಜನೆ ಮಾಡ್ತಿದ್ದಾನೆ ಅಂತ. ಸರ್, ನೀವು ನೋಡಿದ್ರೆ ಯಾರನ್ನೋ ಮದುವೆ ಆದರೆ ಅಂತ ಟೆನ್ಷನ್ ಆಗಿದ್ದೀರಿ. ಇಲ್ಲಿ ವಿರಾಜ್ ಸರ್ ಅವಸ್ಥೆ ನೋಡ್ತಾ ಇದ್ರೆ ಅವ್ರ ಮದುವೆನೇ ಆಗೋದಿಲ್ವೇನೋ ಅಂತ ಡೌಟ್ ಆಗ್ತಾ ಇದೆ. ಅದಿನ್ನೂ ಒಳ್ಳೇದೇ ಆಯ್ತಲ್ಲ. ಯಾಕೆ ಸರ್? ಅದೇ ದೇವ್ರ ಸೇವೆ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಒಳ್ಳೇದು. ನನ್ನ ಮಗ ಹರ್ಷಿತ್ನ ಹೋಪ್ಲೆಸ್ ಅಂತಿದ್ರು, ಈಗ ವಿರಾಜ್ ಆಧ್ಯಾತ್ಮ ಸೇರಿದ್ರೆ ಕಂಪ್ನಿಗೂ ವಂಶದ ಉದ್ಧಾರಕ್ಕೂ ಯೂಸ್ಲೆಸ್ ಆಗ್ತಾನೆ. ಅಂದರೆ ದಿನ ಸಂಜೆ ವಿರಾಜ್ ಇಲ್ಲಿಗೆ ಬರ್ತಿರೋದ? ಮೇಡಮ್, ಬೆಳಿಗ್ಗೆನೂ ಬಂದು ನೋಡಿ, ಇಲ್ಲೇ ಇರ್ತಾರೇನೋ. ಈ ಥರ ಭಕ್ತಿಲಿ ಮುಳುಗೋಗಿರೋದು ನೋಡ್ತಾ ಇದ್ರೆ ದೇವ್ರ ಜೊತೆ ಸಪ್ರೇಟ್ ಡೀಲ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಇದು ಅರುವಮ್ಮಂಗೆ ಗೊತ್ತಾದರೆ ಅವ್ರಿಗೆ ತುಂಬ ಬೇಜಾರಾಗ್ಬೋದು. ಅವ್ರ ಫೇವ್ರೆಟ್ ಮೊಮ್ಮಗ ಆಧ್ಯಾತ್ಮ ದಾರಿ ತುಳಿಯೋದ? ಇಲ್ಲ, ಇದನ್ನ ಅವ್ರು ತಡ್ಕೊಳ್ಳಲ್ಲ. ಅವ್ರವ್ರ ಜೀವನ ಅವ್ರ ಆಯ್ಕೆ ಮಿಕ್ಕಿಲ್ಲ, ಯಾರೇನು ಮಾಡೋಕ್ಕಾಗತ್ತೆ? ವಿರಾಜ್ ಆಧ್ಯಾತ್ಮಕ್ಕೆ ಸೇರಿದ್ರೆ ಅರುಂಧತಿ 1-2 ದಿನ ಕಣ್ಣೀರಾಗ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ ಅಷ್ಟೇ. ನೋ, ಅಷ್ಟು ಸಾಕಾಗಲ್ಲ. ಅರುಂಧತಿ ಪ್ರತಿದಿನ ನರ್ಕ ಅನುಭವಿಸಕ್ಕೆ ರಮ್ಯಾ ಅರು ಮನೆ ಸೊಸೆ ಆಗಲೇಬೇಕು. ಹರ್ಷಿತ್ ಸರ್, ನಾನು ನಿಮಗೆ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ? ನಿಂಗೆ ಮಾಡೋಕ್ಕಾಗುವಂಥ ಹೆಲ್ಪೇ ಕೇಳ್ತೀನಿ ಮಲ್ಲಿ, ಇಲ್ಲ ಅನ್ಬಾರ್ದು. ಖಂಡಿತ ಇಲ್ಲ ಅನ್ನಲ್ಲ ಸರ್, ಹೇಳಿ. ನಾನು ನಾಳೆ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ. ನೀನು ಈಗಾಗಲೇ ಈವೆಂಟ್ಗಳಿಗೆ ಆರ್ಡರ್ ತೊಗೊತಾ ಇದೆಯಾ ಅಂತ ನಾಗೂ ಹೇಳ್ದೆ. ನಾನು ಪ್ಲ್ಯಾನ್ ಮಾಡ್ತಾ ಇರೋ ಈವೆಂಟ್ಗೆ ನಿನ್ನ ಅಡುಗೆನೇ ಬೇಕು, ಆಗತ್ತಾ? ಅಷ್ಟೇನಾ? ನಾನು ಮಾಡ್ಕೊಡ್ತೀನಿ ಸರ್. ನೀವು ಯಾವ ಈವೆಂಟ್ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದ ಅಡುಗೆ ಮಾಡ್ಕೊಡ್ತೀನಿ. ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್. ಫ್ರೆಂಡ್ಶಿಪ್ ಡೇನಾ? ಹೌದು,
ನಾನು ನನ್ನ ಗ್ಯಾಂಗ್ ಎಲ್ಲ ಫ್ರೆಂಡ್ಶಿಪ್ ಡೇನ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ ಈವೆಂಟ್ಗೆ ನಿನ್ನ ಅಡುಗೆನೂ ಇದ್ರೆ ಕಂಪ್ಲೀಟ್ ಅನ್ಸುತ್ತೆ. ನೀವು ಹೀಗೆ ಮಾಡು ಅನ್ನಿ ಸರ್, ನಾನು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಮಲ್ಲಿ. ಹಾ, ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ಈವೆಂಟ್ ಬಗ್ಗೆ ವಿರಾಜ್ಗಾಗ್ಲಿ ಮಿಥಿಲಾಗಾಗ್ಲಿ ಗೊತ್ತಾಗಬಾರ್ದು. ಓಕೆ? ಯೋಚನೆ ಮಾಡಬೇಡಿ ಸರ್, ನಾನು ಹೇಳಲ್ಲ. ಗುರುವಿನ ಭಜನೆಯ ಮಾಡೋಣ, ಸೃಜನರೆಲ್ಲರೂ ಸೇರೋಣ, ಗಡಿ ಬಿಡಿ ಸಂಸಾರ ದೂರೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ, ನಾವು ನಿಜವಾದ ಮುಕ್ತಿಯ ಪಡೆಯೋಣ. ಗುರುವಿನ ಭಜನೆಯ ಮಾಡೋಣ, ಸೃಜನರೆಲ್ಲರೂ ಸೇರೋಣ. ಮಲ್ಲಿ ನಿಮ್ ಜೊತೆ ಬರ್ಲಿಲ್ವಾ? ಯಾವ್ದೋ ಫೋನ್ ಬಂತು ಅಂತ ಹೋದ್ಲು, ಇನ್ನು ಬರ್ಲಿಲ್ಲ ನೋಡು. ನಾನು ಕರ್ಕೊಂಡ್ಬರ್ತೀನಿ. ಅಕ್ಕ ನೀವು ಸುಮ್ಮನೆ ಇರಿ, ನಾನೇ ಹೋಗ್ತೀನಿ. ವಿರಾಜ್ ಏನ್ ಮಾಡ್ತಿದ್ದಾನೆ ಅಂತ ಅವನನ್ನೇ ಕೇಳೋಣ. ಬೇಡ ಮಿಥಿಲಾ, ವಿರಾಜ್ಗೆ ಅಧ್ಯಾತ್ಮ ಇಷ್ಟ ಆದ್ರೆ ಅದರಲ್ಲೇ ಮುಂದುವರಿಲಿ ಬಿಡು. ನಾವು ನೋಡಿದ್ವಿ ಕೇಳಿದ್ವಿ ಅಂತ ಇಲ್ಲಿಗೆ ನಿಲ್ಸ್ಬಿಟ್ರೆ? ನಿಲ್ಸಿಲ್ಲ ಅಂದರೆ ನಮಗೊಂದು ಮದುವೆ ಊಟ ಮಿಸ್ ಆಗಿಬಿಡುತ್ತೆ ಸರ್. ವಿರಾಜ್ ಸರ್ ಮದುವೆ ಆಗಬೇಕು, ಅವ್ರ ಮದುವೆಲ್ಲೂ ಎಲ್ಲಾನು ನಾನೇ ಮ್ಯಾನೇಜರ್ ಥರ ಮ್ಯಾನೇಜ್ ಮಾಡಬೇಕು. ಅವ್ನ ಮನೆಗೆ ಬಂದ ಮೇಲೆ ಕೇಳೋಣ. ಈಗ ಯಾಕಿದೆಲ್ಲ? ಮಾವ, ವಿರಾಜ್ನ ಫಾಲೋ ಮಾಡ್ಕೊಂಡು ಬಂದೆ ತಪ್ಪು ಮಾಡಿದ್ದೀವಿ. ಹೇಗಿದ್ದಾಗ ಇಲ್ಲಿ ಕೇಳದೆ ಮನೆಗೆ ಹೋದ್ಮೇಲೆ ಕೇಳಿದ್ರೆ ಎಲ್ಲರ ಮುಂದೆ ಅವನಿಗೆ ಬೇಜಾರಾಗತ್ತೆ. ಅದೇನು ಕಾರಣನೋ ಫಸ್ಟ್ ನಾವು ತಿಳ್ಕೊಳ್ಬೇಕಲ್ವಾ? ಮಲ್ಲಿ ಮಲ್ಲಿದ ನಾನು ತುಂಬ ಸೆಲ್ಫಿಶ್ ಆದೆ ಅನಿಸ್ತಿದೆ ಸಾಸ್. ಯಾಕೆ ಹಾಗೆ ಅನ್ಕೋತಿದ್ಯಾ? ನನ್ನ ಕ್ಲಾಸ್ಮೇಟ್ ಹೋಗಲ್ಲ ಅಂತ ಗೊತ್ತಿದ್ರು ನಾನು ಅವನ ಜಾಗದಲ್ಲಿ ಹೋಗ್ತಿರೋದು ಸೆಲ್ಫಿಶೇ ಅಲ್ವಾ? ರಿಯಾ, ಈಗ ನೀನು ಇಂಜಿನಿಯರಿಂಗ್ ಓದ್ತಾ ಇದೆಯಾ. CETಲಿ ನಿನ್ಗಿಂತ ಹೆಚ್ಚು ರ್ಯಾಂಕ್ ಬಂದವರು ಯಾರು ಇಲ್ವಾ? ಇದ್ದಾರೆ. ಹಾಗಾದ್ರೆ ಅವರೆಲ್ಲ ಬೇರೆ ಯಾವುದೋ ಕಾರಣಕ್ಕೆ ನೀನು ಸೇರಿರೋ ಟಾಪ್ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ ಸೇರಿಲ್ವಾ? ಸೇರಿದ್ದಾರೆ. ಹಾಗಾದ್ರೆ ನೀನು ಅವ್ರ ಜಾಗದಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದೀನಿ ಅಂತ ನಿನಗನ್ಸ್ಲಿಲ್ವಾ? ಅದು ಅವ್ರವ್ರ ಚಾಯ್ಸ್. ಬೇಡ ಅಂತ ಬಿಟ್ಟಿದ್ದು ಅವರೇ ಅಲ್ವಾ? ಹಾಗೇನೆ ಇಲ್ಲಿ ಆ ಹುಡುಗ ಅವನಿಗಾಗಲ್ಲ ಅಂತ ತಾನೇ ಬಿಟ್ಟಿದ್ದು. ಇಲ್ಲಿ ಅವನ್ ತಾನಾಗೆ ಆಸ್ಟ್ರೇಲಿಯಾಕ್ಕೆ ಹೋಗೋ ಅವಕಾಶನ ಬಿಟ್ಟಿದ್ದಾನೆ. ಹೌದು, ಅವನೇ ಹೋಗಲ್ಲ ಅಂದಿದ್ದು. ಈ ಅವಕಾಶನ ಅವ್ನ್ ನಿಂಗೆ ಬೇಕು ಅಂತ ಬಿಟ್ಕೊಟ್ಟಿಲ್ಲ. ಹಾಗೆ ಅವನ್ ಬಿಟ್ಕೊಟ್ಟಿರೋ ಅವಕಾಶ ನಿಂಗೆ ಸಿಗ್ಬೇಕಂತನೂ ಇರ್ಲಿಲ್ಲ. ನೀನು ಸೆಕೆಂಡ್ ಟಾಪರ್ ಅಂತ ತಾನೇ ಈ ಅವಕಾಶ ನಿನಗ್ ಸಿಕ್ಕಿದ್ದು. ಹೌದು, ಆದ್ರೂ ಜಾಸ್ತಿ ಯೋಚನೆ ಮಾಡ್ಬೇಡ. ಲೈಫಲ್ಲಿ ಸಿಗೋ ಎಷ್ಟೋ ಅವಕಾಶಕ್ಕೆ ನಾವು ಫಸ್ಟ್ ಚಾಯ್ಸ್ ಆಗಿರಲ್ಲ. ಬೇರೆಯವ್ರು ಬಿಟ್ಕೊಟ್ಟಿದ್ದು ನಮಗ್ ಸಿಗುತ್ತೆ. ಆದ್ರೆ ನಮ್ಗೆ ನಿಭಾಯಿಸೋ ಯೋಗ್ಯತೆ ಇದೆ ಅಂದಾಗ ಮಾತ್ರ ಅವಕಾಶ ಸಿಗೋದು. ಬಟ್ ಇದರಿಂದ ನನ್ನ ಕ್ಲಾಸ್ಮೇಟ್ಗೆ ಒಳ್ಳೆ ಅವಕಾಶ ಮಿಸ್ ಆಯ್ತಲ್ಲ ಸಾಸ್. ನಿನಗೆ ಈ ವಿಚಾರಕ್ಕೆ ಬೇಜಾರಿದ್ರೆ ನೀನು ಆಸ್ಟ್ರೇಲಿಯಾಕ್ಕೆ ಹೋಗಿ ನಿನ್ಗೇನ್ ನಾಲೆಜ್ ಸಿಗುತ್ತೋ ಅದನ್ನೆಲ್ಲ ಬರ್ದಿಡು. ಹಾಗೆ ಒಳ್ಳೆ ಆಥರ್ಸ್ ಬುಕ್ಸ್ನ ತಗೋಬಾ. ಅದ್ಯಾಕ್ ಬೇಕು? ಬೇಕು.
ಆ ಹುಡುಗನ್ಗೆ ಓದೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದೆ. ಸೊ ಆ ಬುಕ್ಸ್ನೆಲ್ಲ ತಂದು ಅವನಿಗೆ ಕೊಡು. ಅದಕ್ಕಿಂತ ಒಳ್ಳೆ ಗಿಫ್ಟ್ ಬೇರೆ ಇಲ್ಲ. ಓದಿ ಸಿಗೋ ನಾಲೆಜ್ ಲೈಫ್ ಲಾಂಗ್ ಹೆಲ್ಪ್ ಆಗುತ್ತಲ್ಲ. ವಾವ್, ಒಳ್ಳೆ ಐಡಿಯಾ ಕೊಟ್ರಿ ಸರ್. ಇದರಿಂದ ಅವನಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾ, ಅವನಿಗೆ ಹೆಲ್ಪ್ ಮಾಡೋಕ್ಕಾದ್ರೂ ಈಗ ನೀನು ಆಸ್ಟ್ರೇಲಿಯಾಗೆ ಹೋಗ್ತೀಯ ತಾನೆ? ಶೋರ್ ಸರ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ದ ಬೆಸ್ಟ್. ಏನೋ ಮಿಥಿಲ ಇಲ್ಲಿಗೆ ಬಂದಿಯಾಳ? ಅಯ್ಯೋ, ಮಿಸ್ ಮೂಗುತಿ ನನ್ನ ಕಡೆ ಬರೋದ್ರೊಳಗಡೆ ನಾನೇ ಅಲ್ಲಿಗೆ ಹೋಗ್ಬೇಕು. ನೀವ್ಯಾಕ್ರಿ ಎದ್ ಬಂದ್ರಿ? ನಾನ್ಯಾಕೆ ಬಂದೆ? ಆ? ಇಲ್ಲ, ನಿಮ್ಮ ಮನೆಯವ್ರು ಕಾಯ್ತಿದ್ದಾರೆ, ಬೇಗ ಹೋಗಿ ನೀವು. ಓ, ಅದಕ್ಕೆ ನೀರ್ ತಗೊಂಬಂದ್ರು. ತಗೊಂಡ್ ಹೋಗ್ತೀನಿ. ಸದ್ಯ ಮಿಸ್ ಮೂಗುತಿ ಕೈಯಿಂದ ಬಚಾವಾದೆ.